ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ತನ್ನ ಭಕ್ತರ ರಕ್ಷಣೆಗಾಗಿ ಹಲವಾರು ರೂಪಗಳಲ್ಲಿ ಈ ಭೂಮಿಯಲ್ಲಿ ದೇವಾನುದೇವತೆಗಳು ನೆಲೆಸಿರುವುದನ್ನು ನಾವು ತಿಳಿದಿದ್ದೀವಿ. ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿಯ ರೇಣುಕಾಂಬ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಚಾರಣ ಪ್ರಿಯರಿಗೆ ಅತ್ಯದ್ಭುತವಾದ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎತ್ತರದ ಬೆಟ್ಟಗಳು, ಇಲ್ಲಿರುವಂತಹ ಹತ್ತಲು ಇರುವಂತಹ ದಾರಿಯ ವ್ಯವಸ್ಥೆ ಕೂಡ ವಿಶೇಷವಾಗಿದೆ. ಬೆಟ್ಟದ ಮೇಲೆ ಪುರಾತನ ಕೋಟೆ ಇದ್ದು ಕದಂಬರ ಕಾಲಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಇಲ್ಲಿ ಅನೇಕ ಬಾವಿಗಳಿದ್ದು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಲಾಗುತ್ತೆ. ಸೈನಿಕರ ವಸತಿ ಕೊಠಡಿಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ನಮ್ಮಲ್ಲಿ ದೇವಾನುದೇವತೆಗಳ ಶಕ್ತಿ ಅಪಾರವಾದದ್ದು. ನಾವು ಜೀವಂತವಾಗಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವ ದೇವರುಗಳು, ದೇವತೆಗಳು ಅಂತ ಹೇಳಬಹುದಾಗಿದೆ. ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕೆ, ದುಷ್ಟರ ವಿನಾಶಕ್ಕೆ ಅನೇಕ ಅವತಾರಗಳನ್ನೆತ್ತಿ ಈ ಧರೆಯಲ್ಲಿ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ. ಇವತ್ತು ನಾವು ಚಂದ್ರಗುತ್ತಿಯ ವರ್ಧಾ ನದಿ ದಡದಲ್ಲಿರುವ ತಾಯಿ ಪತಿವ್ರತೆ ಎಂದೇ ಕರೆಯಲ್ಪಡುವ ಶ್ರೀ ರೇಣುಕಾಂಬ ದೇವಿಯ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ರೇಣುಕಾದೇವಿ ಈ ಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ನೆಲೆಸ್ತಾಳೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಮಹರ್ಷಿ ಜಮದಗ್ನಿಯು ತನ್ನ ರೇಣುಕಾ ದೇವಿಯಾದಂಥ ಪತ್ನಿಗೆ ಪ್ರತಿನಿತ್ಯ ಏನು ಮಾಡ್ತಾಳೆ, ಈಕೆ ತನ್ನ ಪತಿಯ ಪೂಜೆಗೆ ರೇಣುಕಾದೇವಿ ಮರಳಿನಿಂದ ಮಡಿಕೆ ಮಾಡಿ ಹಾವನ್ನ ಸಿಂಬೆಯಾಗಿ ಮಾಡಿಕೊಂಡು ನೀರು ತಂದು ಕೊಡ್ತಿರ್ತಾಳೆ. ಒಂದಿನ ರೇಣುಕಾದೇವಿ ನೀರು ತರಲು ಹೋದಾಗ ನದಿಯಲ್ಲಿ ಗಂಧರ್ವ ರಾಜ ತನ್ನ ರಥದಲ್ಲಿ ಅಪ್ಸರೆಯರ ಜೊತೆ ನೀರಿನಲ್ಲಿ ಆಟ ಆಡ್ತಾ ಇರ್ತಾನೆ. ಅದನ್ನು ಈಕೆ ನೋಡ್ತಾ ನಿಂತ್ಕೋತಾಳೆ. ಪೂಜೆಗೆ ನೀರು ತರದೇ ಇದ್ದದ್ದು ಈಕೆ ತರೋದನ್ನು ಮರ್ತೋಗಿರ್ತಾಳೆ. ಇದನ್ನೆಲ್ಲ ಗಮನಿಸಿದ ಜಮದಗ್ನಿ ಋಷಿಗಳು ಆಕೆಯನ್ನು ವಿವಸ್ತ್ರಗೊಳಿಸಿ ಮನೆಯಿಂದ ಹೊರ ಹಾಕ್ತಾರೆ. ಆಕೆ ಬಂದು ಈ ಎತ್ತರವಾದ ಸ್ಥಳದಲ್ಲಿ ಬಂದು ಅದು ಬೇವಿನ ಸೊಪ್ಪನ್ನ ಹೊತ್ಕೊಂಡು ಈ ಸ್ಥಳದಲ್ಲಿ ಬಂದು ನೆಲೆಸ್ತಾಳೆ. ಇದಿಷ್ಟಕ್ಕೆ ಸುಮ್ಮನಾಗದ ಜಮದಗ್ನಿ ಏನು ಮಾಡ್ತಾರೆ, ತನ್ನ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಆಕೆಯ ರುಂಡವನ್ನು ಕತ್ತರಿಸ್ತರಲು ಹೇಳ್ತಾರೆ. ಯಾವ ಮಕ್ಕಳು ಸಹ ಈ ಕಾರ್ಯಕ್ಕೆ ಒಪ್ಪಲ್ಲ. ಆವಾಗ ಎಲ್ಲ ಮಕ್ಕಳಿಗೆ ಕಲ್ಲಾಗುವಂತೆ ಶಾಪ ನೀಡ್ತಾರೆ. ಕೊನೆ ಮಗ ಪರಶುರಾಮ ತನ್ನ ತಂದೆಯ ಆಜ್ಞೆಯಂತೆ ತಾಯಿಯ ತಲೆಯನ್ನು ಏನು ಮಾಡ್ತಾನೆ, ಕತ್ತರಿಸ್ತಾನೆ. ತಂದೆಯ ಕೋಪ ತಣ್ಣಗಾದ ಮೇಲೆ ಪರಶುರಾಮರು ಏನು ಮಾಡ್ತಾರೆ, ತನ್ನ ತಾಯಿಯನ್ನು ಮತ್ತು ತನ್ನ ಸಹೋದರನ ಜೀವಂತವಾಗಿ ಕೊಡುವಂತೆ ತನ್ನ ತಂದೆಯಲ್ಲಿ ಕೇಳ್ಕೊಡ್ತಾರೆ. ಅಂತೆಯೇ ಜಮದಗ್ನಿಗಳು ಅವರಿಗೆ ಜೀವವನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಇದೇ ಜಾಗದಲ್ಲಿ ಪರಶುರಾಮರು ತನ್ನ ತಾಯಿಯ ರುಂಡ ಕಡಿದ ಜಾಗ ಆದ್ದರಿಂದ ತಾಯಿ ರೇಣುಕಾದೇವಿ ಈ ಜಾಗದಲ್ಲಿ ವಿವಸ್ತ್ರವಾಗಿ ಬಂದು ಬೇವಿನ ಸೊಪ್ಪನ್ನು ಉಟ್ಕೊಂಡು ಈ ಜಾಗಕ್ಕೆ ಬಂದಿರ್ತಾಳೆ. ಹಾಗಾಗಿ ಈ ಜಾಗದಲ್ಲಿ ಹಿಂದೆ ಬೆತ್ತಲೆ ಸೇವೆ, ಬೇವಿನ ಸೇವೆ ಕೂಡ ಇಲ್ಲಿ ನಡ್ಕೊಬಂದಿತ್ತು ಅಂತ ಹೇಳಲಾಗತ್ತೆ. ತದನಂತರ ಈ ಸೇವೆಗಳನ್ನು ಸರ್ಕಾರ ಕೂಡ ಇದನ್ನು ನಿರ್ಬಂಧಿಸುತ್ತೆ. ಚಂದ್ರಗುತ್ತಿಯಲ್ಲಿ ಜೋಗತಿಯರಿಗೆ ಬಹಳ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ, ಹುಣ್ಣಿಮೆ, ನವರಾತ್ರಿಗಳಲ್ಲಿ ವಿಶೇಷವಾದ ಪೂಜೆಗಳು ಇಲ್ಲಿ ನಡೆಯುತ್ತೆ. ಭಕ್ತಾದಿಗಳು ರಾಜ್ಯದ ಹಲವು ಭಾಗಗಳಿಂದ ಬಂದು ತಮ್ಮ ಬೇಡಿಕೆಯನ್ನು ತಾಯಿಯಲ್ಲಿ ಕೇಳ್ಕೊಳ್ತಾರೆ. ಇಲ್ಲಿ ಮುತ್ತು ಕಟ್ಟಿಸುವುದು, ಮುಡಿ ಕೊಡುವುದು, ಕಿವಿ ಚುಚ್ಚುವುದು ಇತ್ಯಾದಿಗಳು ಸಾಮಾನ್ಯವಾಗಿರ್ತದೆ. ಹರಕೆ ಹೊತ್ತ ಜನರು ಏನು ಮಾಡ್ತಾರೆ, ಈ ಸ್ಥಳಕ್ಕೆ ಬಂದುಬಿಟ್ಟು ಇಲ್ಲಿಯೇ ಬುತ್ತಿ ರೊಟ್ಟಿಗಳನ್ನು ತಯಾರಿಸಿ ತಾಯಿಗೆ ನೈವೇದ್ಯವಾಗಿ ನೀಡುವುದು ಸಾಮಾನ್ಯವಾಗಿರುತ್ತೆ. ಇಲ್ಲಿ ರೇಣುಕಾದೇವಿ ದೇವಸ್ಥಾನ, ಪರಶುರಾಮರ ದೇವಸ್ಥಾನ, ಏಳುಹೆಡೆಯ ನಾಗೇಂದ್ರನ ದೇವಾಲಯ, ಕಾಲಭೈರವರ ದೇವಾಲಯ, ಶೂಲಭೀರಪ್ಪನ ದೇವಾಲಯಗಳು ಇಲ್ಲಿ ಪ್ರಮುಖವಾದದ್ದು ಅಂತ ಹೇಳ್ಬೋದಾಗಿದೆ. ಆತ್ಮೀಯರೇ, ತಾವೆಲ್ಲರೂ ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು.